ನಾವು ಪ್ರತಿ ವರ್ಷನೂ ನಮ್ಮ ಅಮರ್ ಸರ್ ಅವ್ರ ಜೊತೆ, ಚಿಂತಾಮಣಿ ಅಮರ್ ಸರ್ ಅವರು, ಅವ್ರ ಜೊತೆ ನಾವು ಪ್ರತಿ ವರ್ಷನೂ ಅವ್ರಿಗೆ ಜನ್ಮದಿನ ಶುಭಾಶಯನ ಬಹಳ ವಿಶೇಷವಾಗಿ ತಿಳಿಸ್ತೀವಿ. ಲಾಸ್ಟ್ ಟೈಮ್ ಜಯದೇವ್ ಹಾಸ್ಪಿಟಲ್ ಅಲ್ಲಿ ಅವ್ರ ಜನ್ಮದಿನ ಶುಭಾಶಯನ ಕೋರಿದ್ವಿ. ಜೊತೆಗೆ ಪ್ರತಿ ವರ್ಷನೂ ಅವ್ರಿಗೆ ಜನ್ಮದಿನ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಅವ್ರಿಗೆ ಇನ್ನೂ ಆರೋಗ್ಯ ಭಾಗ್ಯ, ಸುಖ ಶಾಂತಿ, ನೆಮ್ಮದಿ, ಆಯುಷ್ ಕೊಡ್ಲಿ. ಯಾಕೆಂದ್ರೆ ದಲಿತ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನತೆಯಿಂದ, ಪ್ರೀತಿಯಿಂದ, ಒಳ್ಳೆ ಬಾಂಧವ್ಯದಿಂದ ನಡ್ಕೊಳ್ಳುವಂತ ವ್ಯಕ್ತಿ ಅವರು. ಹಾಗೆ ನಾವು ಸುಮಾರು ರಾಜಕಾರಣಿಗಳು ನೋಡಿದ್ದೀವಿ. ಅದರಲ್ಲಿ ಸುಧಾಕರ್ ರೆಡ್ಡಿ ಅಣ್ಣವರು ಒಬ್ರು ಬಹಳ ವಿಶೇಷ ವ್ಯಕ್ತಿ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಆಗ್ಲಿ, ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ, ಸಮಾನತೆಯಿಂದ ನೋಡೋದು ಅವರ ಒಂದು ನಿಜವಾಗ್ಲೂ ಅವರ ಗುಣ. ಹಾಗಾಗಿ ಅವ್ರನ್ನ ಇಷ್ಟಪಟ್ಟು ನಾವು ಗೌರವ ಕೊಟ್ಟು ಅವರ ಜನ್ಮದಿನ ಶುಭಾಶಯನ ಕೋರಲಿಕ್ಕೆ ನಾವು ಭಾರತೀಯರ ಸೇವಾ ಸಮಿತಿ, ರಾಷ್ಟ್ರೀಯ ಸಮಿತಿ ಹಾಗೂ ರಾಜ್ಯ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಬಂದು ಅವ್ರಿಗೆ ಶುಭವನ್ನು ಹಾರೈಸಿದ್ದೀವಿ. ಇನ್ನೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸದಾ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ಅವ್ರಿಗೆ ಮತ್ತೊಮ್ಮೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಜನ್ಮದಿನದ ಶುಭಾಶಯಗಳು. ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಸುದಿನ. ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ MC ಸುಧಾಕರ್ ಅವರ ಒಂದು ಜನ್ಮದಿನ. ಎಲ್ಲರ ಬಾಳಲ್ಲಿ ಕೂಡ ಪ್ರತಿ ವರ್ಷ ಜನ್ಮದಿನ ಬರುತ್ತೆ. ಆದ್ರೆ ವಿಶೇಷ ಏನು ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಹರಿಕಾರರು ಅಂತೇಳಿ ವಿಶೇಷವಾಗಿ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ನಮ್ಮನ್ನೆಲ್ಲ ಹೀಯಾಳಿಸ್ತಾ ಇದೆ. ಗ್ಯಾರಂಟಿಗಳ ಮಧ್ಯೆ ಯಾವುದೇ ಕ್ಷೇತ್ರ ಅಭಿವೃದ್ಧಿ ಹೊಂದಿಲ್ಲ ಅಂತೇಳಿ. ಆದ್ರೆ ಒಂದೇ ಒಂದು ಬಾರಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಅಥವಾ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ಬಂದು ಅವರು ಭೇಟಿ ಕೊಟ್ಟಾಗ ಸಾವಿರಾರು ಕೋಟಿಗಳ ಅನುದಾನವನ್ನ ತಂದು ಅಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ನಿದರ್ಶನ ಇವತ್ತು ಕಾಣುತ್ತೆ. ಕೇವಲ 3 ವರ್ಷದಲ್ಲಿ ವಿಶೇಷವಾದಂತ ಯೋಜನೆಗಳನ್ನ ಸಾವಿರಾರು ಕೋಟಿ, 100 ಅಲ್ಲ, ಸಾವಿರಾರು ಕೋಟಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅಪಾರ ಜನಬೆಂಬಲವನ್ನ ಹೊಂದಿರತಕ್ಕಂಥ ಅಣ್ಣ ಡಾಕ್ಟರ್ MC ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರಿ, ಮುಂದೇನೂ ಸಹ ಅವರಿಗೆ ಉನ್ನತ ಸ್ಥಾನ ಸರ್ಕಾರಗಳಲ್ಲಿ ಲಭಿಸ್ಲಿ. ಇಂಥ ನಾಯಕರು, ದೂರದೃಷ್ಟಿ ಇರತಕ್ಕಂತ ನಾಯಕರು ನಮಗೆ ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಇವತ್ತು ಬೇಕಾಗಿದೆ. ಬಲಿಷ್ಠವಾದಂತ ಒಂದು ರಾಜ್ಯವನ್ನ ಕಟ್ಟಲಿಕ್ಕೆ ಇಂಥ ಒಬ್ಬ ನಾಯಕರ ನಾಯಕತ್ವದಲ್ಲಿ ಹೋಗ್ಬೇಕು. ಆಮೇಲೆ ಈಗಾಗಲೇ ಚಿನ್ನಿ ಸರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವರು ಸಮಾನತೆಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅವರ ತಾತನವರು MLA ಆಗಿದ್ದವರು, ಅವರ ತಂದೆಯವರು ಗೃಹ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅಂತ ಒಂದು ಕುಟುಂಬದಲ್ಲಿ ಜನಿಸಿ ಬಹಳ ಒಂದೊಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಎಲ್ಲರ ಜೊತೆ ಬೆರೆಯೋತಕ್ಕಂತ, ಮತ್ತೆ ಯಾವುದೇ ಜಾತಿ ಭೇದ ಭಾವ ಯಾವುದೇ ತೋರಿಸ್ದೀರ ಒಬ್ಬ ನಿಷ್ಪಕ್ಷಪಾತವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತಕ್ಕಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತವರ ಒಂದು ಜನ್ಮದಿನವನ್ನ ಆಚರಣೆ ಮಾಡ್ಲಿಕ್ಕೆ ನಮ್ಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸಚಿವರಾದ್ಮೇಲೆ ನಮ್ಮ ಚಿಂತಾಮಣಿಗೆ ಸುಮಾರು 2,500 ಕೋಟಿಗಿನ ಹೆಚ್ಚಿಗೆ ಚಿಂತಾಮಣಿ ತಾಲೂಕಿಗೆ ತಂದು, ರಾತ್ರಿ ಹಗಲು ಅನ್ನದೆ, ರಾತ್ರಿ ಅನ್ನೋ ನಿದ್ದೆನೆ ಹೋಗದೆ, ಬಿಸಿಲು ಅನ್ನದೆ, ಗಾಳಿ ಅನ್ನದೆ, ಮಳೆ ಅನ್ನದೆ, ರಾತ್ರಿ ಹಗಲು ನಮ್ಮ ತಾಲೂಕಿಗೆ ಈಗ 2 ಅವರು ಶ್ರಮಿಸ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಅಭಿನಂದನೆಗಳು. ನಾವು ಅವ್ರ ಪರವಾಗಿ, ಎಲ್ಲರ ನಮ್ಮ ಚಿಂತಾಮಣಿ ತಾಲೂಕಿನ ಪರವಾಗಿ, ಎಲ್ಲರ ಪರವಾಗಿ ನಾವು ಶುಭಾಶಯಗಳನ್ನ ಹೇಳ್ತೀವಿ. ಅವರ ಹುಟ್ಟಿದ ಹಬ್ಬವನ್ನ ಅದ್ದೂರಿಯಾಗಿ ನಡೆಸೋಕೆ ನಮ್ಗೆ ತುಂಬಾ ಸಂತೋಷವಾಗಿದೆ. ನನ್ನನ್ನು ಅವರು ಜಿಲ್ಲಾ ಅಧ್ಯಕ್ಷ ಮಾಡಿದ ಅವರೇ. ಚಿಕ್ಕಬಳ್ಳಾಪುರ ಜಿಲ್ಲಾ SC ವಿಭಾಗದ ನಾನು ಅಧ್ಯಕ್ಷನಾಗಿದ್ದೇನೆ. ಅವರ ಕೃಪೆಯಿಂದ, ಅವರ ಆಶೀರ್ವಾದದಿಂದ ನಾನೀಗ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರು ಕೆಲಸ ಮಾಡಿ ಅವರು ಇನ್ನ ಕೀರ್ತಿ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ತರಬೇಕಂದ ತಮ್ಮಲ್ಲಿ ಎಲ್ಲರಲ್ಲಿ ನಮ್ಮ ತಾಲೂಕಿನ, ನಮ್ಮ ಜಿಲ್ಲಾ